ನಮ್ ಜೊತೆನೆ ಇದ್ದು ನಮ್ದೇ ತಿಂದು ನಮ್ಮಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾವ ದೊಡ್ಡ ದೊಡ್ಡ ಮೊದಲೇ ಚಹಾ ಕಾಫಿ ಎಲ್ಲ ಒಂದೇ ಒಂದಲೇನು ಹಾಡ್ಸ್ಯಾರ್ರಿ ರೊಕ್ಕ ರೊಕ್ಕ ಅಂತ ಬಡದ್ರ ಮಂದಿ ಬಾಳ ನಾವು ಮೊದ್ಲು ಹಾಯ್, ಇವತ್ತು ನಮ್ಮ ಜೊತೆಗಿದ್ದಾರೆ ಗುರು CS ಹೊಸ ರ್ಯಾಪರ್. ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಹೊಸ ನಮ್ಮ ಭಾಷೆ ಜವಾರಿ ಭಾಷೆಯೊಳಗೆ ಒಂದು ಹಾಡು ಬಿಡುಗಡೆ ಮಾಡ್ಯಾರ. ಜನರಿಂದ ಉತ್ತಮವಾದ ಒಂದು ಪ್ರತಿಕ್ರಿಯೆನೂ ಅದ. ಅದನ್ನು MJ ಪ್ರೊಡಕ್ಷನ್ ಹೌಸ್ಲಿಂದ ಬಿಡುಗಡೆ ಮಾಡ್ಯಾರ. MJ ಪ್ರೊಡಕ್ಷನ್ ಹೌಸ್ನ ಮಾಲೀಕರಾದಂಥ ಪ್ರಜ್ವಲ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಅಣ್ಣ, ನಮಸ್ತೆ. ಸಂಪೂರ್ಣ ಹಾಡಿನ ಒಂದು ಚಿತ್ರೀಕರಣ ಆಗಲಿ ಎಲ್ಲವನ್ನ ಮಾಡಿದಂಥ ನಮ್ಮ ದಯಾ ಭಾಲ್ಕೆ ಅವರ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಕೋರಮ್ಮಿ. ಈಗ ನಮ್ಮ ಸಾಂಗಿನ ಹೀರೋ ಹಾಗೂ ಲಿರಿಕ್ಸ್ ರೈಟರ್ ಆದಂತಹ ಗುರು ಅವರಿಗೆ ಮಾತಾಡೋಣ. ಗುರು ಅವರೇ ಸರ್, ಹೆಂಗಿದ್ರಿ? ಆರಾಮಿದ್ದೀನಿ ಸರ್. ಹಾಂ, ಆರಾಮಿದ್ದೀನಿ. ಎಲ್ಲ ಆರಾಮಿದ್ದೀರಿ? ಹಾಂ ಸರ್. ಹಾಂ, ಸಾಂಗ್ ಹಿಡಿದು ಧೈರ್ಯಲ್ಲೇ ಹಾಡಿದ್ರೆ ಅಷ್ಟೇ ಸಹ ಧೈರ್ಯಲ್ಲೇ ಮಾತಾಡ್ರಿ. ಬರ್ತದ್ರಿ. ಹೆಂಗೆ ಅನ್ನಿಸ್ತು ಒಂದು ಹೊಸ ರ್ಯಾಪ್ ಮಾಡ್ಬೇಕಾದ್ರೆ ನಿಮ್ಗೆ? ಹೊಸದು ಏನೋ ಒಂದು ಊರಾಗ ಕುಂತು ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆಮೇಲೆ ಇವು ಕೆಲವೊಂದು ರ್ಯಾಪ್ ಸಾಂಗ್ ಇದು ಫೀಲ್ಡೇ ಗೊತ್ತಿಲ್ಲ ಸರ್. ನಾವು ಸುಮ್ಮನೆ ಕಾರ್ ಡ್ರೈವ್ ಓಡಿಸೋದು ಅದು ಹಿಂಗೆ ಯಾವೊಂದು ಈಗ SRN ಸರ್ ಅವ್ರದ್ದು ಸಾಂಗ್ ಅದೆಲ್ಲ ನೋಡಿದ್ಮೇಲೆ ನಾವು ಈ ತರ ಸಾಂಗ್ ಅಂದ್ರೆ ಬರಿಬಹುದು, ನಮಗೂ ರ್ಯಾಪ್ ಸಾಂಗ್ ಮಾಡಕ್ ಬರುತ್ತೆ. ಆ ಒಂಥರ ಮೈಂಡ್ ಸೆಟ್ ಸ್ಟಾರ್ಟ್ ಆದ್ಮೇಲೆ ನಾವು ಕ್ಯಾಟಗರಿ ನಾಲ್ಕೈದು ಜನ ಕುಂತಿರ್ತವ್ರಿ. ನಾನು ಈ ತರ ಬರಿತೀನಿ ಅಂದಾಗ ನಮ್ಮ ಆಕಾಶ್ ಸಂಶೆಟ್ಟಿ ಅವ್ರು ಇರ್ಬೋದು, ಇಲ್ಲ ನಿಖಿಲ್ ಚೌರಸ್ತಿ ಅವ್ರು ಇರ್ಬೋದು, ಅವೆಲ್ಲ ಬರೀ ಸರಿ ಮುಂದೆ ನೋಡೋಣ ಅಂತೇಳಿ ಒಂದು ಸಾಂಗ್ ಬರೆಯಕ್ ಸ್ಟಾರ್ಟ್ ಮಾಡ್ತೀವ್ರಿ. ಯಾರ ಬಗ್ಗೆ ಬರೋಣ ಅಂದಾಗ ಅವಾಗ ಯೋಚನೆ ಬರೋದು, ಇವಾಗ ಸಾಂಗ್ ನೋಡಿದೀವ್ರಿ, ನೋಡಿದ್ಮೇಲೆ ನಮ್ಗೆ ಯಾವ ತರ ಬರೀಬೇಕು ಅಂದಾಗ ಇವು ನಮ್ ಜೊತೆನೆ ಇದ್ದು ನಮ್ದೇ ತಿಂದು ನಮ್ ಬಗ್ಗೆನೇ ಯಾವಾಗ ಹಿಂದ್ ಕುಂತು ಮಾತಾಡೋರ್ತಲ್ಲ ಅವ್ರ ಬಗ್ಗೆನೇ ಬರ್ಬೇಕು. ಯಾಕಂದ್ರೆ ನಮ್ ಜೊತೆನೇ ಇರ್ತಾವ ಸರ್, 24 ಗಂಟೆನ ನಮ್ ಜೊತೆನೇ ಇರ್ತಾವ್ರಿ, ತಿನ್ನೋದು ನಮ್ ಜೊತೆನೇ ಇರ್ತಾವ. ಆಮೇಲೆ ತಿಂದ್ಮೇಲೆ ನಮ್ದೇ ಹೋಗಿ ಹಿಂದೆ ಬೆನ್ನಿಂದಗಡೆನೆ ಅವನೇನ್ ಬಿಡೋ ಈ ತರ ಎಲ್ಲ ಮಾತಾಡೋದು ಅವ್ರ ಬಗ್ಗೆ ಬರೋಣ ಅನ್ಕೊಂಡು ಒಂದು ಸ್ವಲ್ಪ ಡೀಪ್ ಆಗಿ ಡಿಸ್ಕಷನ್ ಮಾಡಿ ಬರಕ್ ಸ್ಟಾರ್ಟ್ ಮಾಡ್ತೀವ್ರಿ. ಬರದ್ಮೇಲೆ ಅದು ಮುಂದಿನ ಪ್ರೊಸೆಸ್ ಯಾರು ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ಫಸ್ಟ್ ನಾವು ಸುಮ್ಮನೆ ಬರ್ದಿವ್ರಿ ಸಾಂಗ್. ಬರ್ದ್ಮೇಲೆ ನಮ್ದು ಸಾಗರ್ ಮಾಸ್ತಪ್ಗಳು ಅಂತ ಅದಾರ, ಅವರಿಗೆ ಕಾಲ್ ಮಾಡಿದವ್ರು ನಾವು. ಅವರು ಇದೆ ಸಂಗೀತ ಕೆಲಸನೇ ಮಾಡ್ತಾರೆ, ಸಂಗೀತ ಒಳಗೆ. ಅವ್ರಿಗೆ ಕಾಲ್ ಮಾಡಿದೆವು. ಕಾಲ್ ಮಾಡಿಂದ ಈಗ ಇಲ್ರಿ ನೀವು ಇಲ್ಲಿ MJ ಪ್ರೊಡಕ್ಷನ್ ಅಂತ ಇದೆ, ಅವ್ರ ಹತ್ರ ಹೋಗ್ರಿ, ಅವರೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರ ಅಂತ ಮತ್ತೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಆಕ್ಚುಲಿ ಸಾಂಗಿಂದು ಫುಲ್ ಬರ್ದಿರೋದು ಮಾತ್ರ ಅಷ್ಟೇ ನಾನು ಅಂತ ಹೇಳ್ಬೋದು. ಮಿಕ್ಕಿದೆಲ್ಲ ಮುಂದೆ MJ ಪ್ರೊಡಕ್ಷನ್ ಅವ್ರದ್ದೇ ಎಲ್ಲ ಕೆಲಸ. ಟೋಟಲ್ ಅವ್ರ ಸಾಂಗ್ ಅವ್ರದ್ದು ಎಷ್ಟು ಸಾಂಗ್ ಇದೆ ಎಲ್ಲ ನಿಲ್ಲಿಸ್ಬಿಟ್ಟು ನನ್ನ ಸಾಂಗಿಗೆ ಒಂದು ಇರ್ಲಿ ಏನೋ ಹೊಸ ಹುಡುಗ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರದ್ದು ಎಫರ್ಟ್ ಎಷ್ಟಿದೆ ಅಷ್ಟು ನನ್ನ ಸಾಂಗಿಗೆ ಹಾಕಿಸಿದ್ರೆ ಅವರು ಶಕ್ತಿ. ನಿಜ ಹೇಳ್ಬೇಕು ಅಂದ್ರೆ ಆ MJ ಪ್ರೊಡಕ್ಷನ್ಗೆ ಸಾಯೋವರೆಗೂ ಚಿರಋಣಿ ಆಗಿರ್ಬೇಕು. ಪ್ರಜ್ವಲ್ ಅವ್ರ ಬಗ್ಗೆ ಅಂತೂ ನಾವೇನು ಹೇಳಕ್ಕಾಗಲ್ಲ. ಆಲ್ರೆಡಿ ನಿಮ್ದೆಲ್ಲ ಎಲ್ಲರಿಗೂ ಗೊತ್ತಿದೆ, ಜವರಿಗಳ ಹೀರೋ ಆಲ್ರೆಡಿ. ಹಂಗೇನಿಲ್ರಿ. ಹೆಂಗೆ ಅನ್ನಿಸ್ತೀರಿ ಇವ್ರ ಜೊತೆ ವರ್ಕ್ ಮಾಡಿ? ಫ್ರೆಶರ್ಸ್ ಅಲ್ರಿ, ಗೊತ್ತಿರೋರು ಆತವ್ರಿ. ಅವನ ಕಲೆ ಭಾಳ ಅದ ರೀ. ಬಟ್ ಅಲ್ಪ ಸ್ವಲ್ಪ ಒಂದು 10% ಗೊತ್ತಿರೋ ಆತಿಲ್ರಿ. ಗೊತ್ತಿರೋರು ನಮ್ಮ 10% ಒಂದು 7% ಹೆಲ್ಪ್ ಮಾಡೋದೇ ಅಂತ ಒಂದು ತಪ್ಪಂತ ಅನ್ಸಿಲ್ರಿ ನನಗೆ. ಹೊಸಬರು ಯಾರು ಭೀ ಬಂದ್ರೆ ನಂದು ಯಾವಾಗ ನಮ್ದು ಅಷ್ಟೇ ಅದ ರೀ. ಅವ್ರಿಗೆ ಏನ್ರಿ ಮಾಡಲೇಬೇಕು. ನಮಗೆ ನಮ್ಮ ಬಂದಾರ ಅಂದ್ರೆ ಅರ್ಧಕ್ಕೆ ಬಿಡಬಾರ್ದು. ಒಂದು ದಂಡಿಗೆ ಹಚ್ಚಿ ನಾವು ಏನು ಬಿದ್ದರೆ ಪರವಾಗಿಲ್ಲ, ಅವ್ರಿಗೆ ಒಂದು ದಂಡಿಗೆ ಹಚ್ಚಿ ಮುಂದೆ ಕಳ್ಸ ಮಾಡೋಣ. ನಮ್ದು ಆ ಇಂಟೆನ್ಷನಲ್ಲಿ ಯಾವ ಕೆಲಸ ಇದ್ರೂ ಕೂಡ 24 ಗಂಟೆ ವರ್ಕ್ ಮಾಡ್ತೀವ್ರಿ ನಾವು. ಇದೊಂದು ಸಾಂಗ್ ಎಡಿಟ್ ಮಾಡಕ್ಕೆ ರಾತ್ರಿ 3 ಗಂಟೆ ಒಂದ್ರೆ ಇನ್ನೊಂದ್ ಸ್ವಲ್ಪ ಅಂದ್ರೆ ಚೆನ್ನಾಗಿ ತಗೊಳ್ಳೋಣ, ಇದಕ್ಕೆ ಇನ್ನೊಂದ್ ಸ್ವಲ್ಪ ನೋಡೋಣ 2 ಸಲ ಎಡಿಟ್ ಮಾಡಿವ್ರಿ. 2 ಸಲ ಎಡಿಟ್ ಮಾಡ್ದಂಗೆ ಆಯ್ತು. ಮತ್ತೆ ನಂಗೆ ಸ್ಯಾಟಿಸ್ಫೈಡ್, ಅವ್ರು ಸ್ಯಾಟಿಸ್ಫೈಡ್ ನೋಡಲ್ರಿ. ನಾನು ವರ್ಕ್ ಮಾಡತ್ತೆ ನಂಗೆ ಸ್ಯಾಟಿಸ್ಫೈಡ್ ಆಗ್ಬೇಕು ಫಸ್ಟ್. ನಿಮ್ಮ ಪ್ರೊಡಕ್ಷನ್ ಹೌಸ್ ಹೆಸರು ಚಂದ ಬರುವಾಗ ವರ್ಕ್ ಪ್ರೊಡಕ್ಷನ್ ಸೆಕೆಂಡರಿ ರೀ. ವರ್ಕ್ ಚಂದ ಐತಪ್ಪ, ಹೆಸರು ಬಂದೇ ಬರ್ತಾವೆ ಆಟೋಮೆಟಿಕ್ ಆಗ್ರಿ. ಹಿಂಗಾಗಿ ಮಾಡ್ಬಿಟ್ಟದ. ದಯಾ ಅವರೇ, ಕೇಳಕ್ಕಂತೀವಿ. ನಿಮ್ಮ ಪಾತ್ರ DOP ಅಂದ್ರೆ ಯಾವ ಲೆವೆಲ್ ಕೇಳ್ರಿ. ಆಕ್ಚುಲಿ ಹಾಲಿವುಡ್ದಾಗ ಶೂಟ್ ಮಾಡಲ್ರಿ, ಆ ಲೆವೆಲ್ ಕ್ಯಾಮ್ರಾ ವರ್ಕ್ ಸಲ್ಸೋರಿ ಇವ್ರ ಬಲ್ಲಿ. ನಮ್ಮಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾವ ದೊಡ್ಡ ಹೆಸರು ಕೆಲಸ ಮಾಡುವಂತೀನಿ. ಇಲ್ಲ ಅದಕ್ಕಿಂತ ಹೆಚ್ಚಿಗೆ ರ್ಯಾಪ್ ಸಾಂಗ್ ಅಂದ್ರೆ ಹೆಂಗೆ ವರ್ಕ್ ಆಗ್ಬೇಕಂದ್ರೆ ವರ್ಕ್ ಆಗ್ಬೇಕು. ಹಾಗೆ ಒಂದು ನಿಮಿಷಕ್ಕೆ ಹೆಂಗಂದ್ರೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಸಿನರಿ ಅಣ್ಣವ್ರಿಗೆ. ಅವರು ಶಾರ್ಟ್ ಫಿಲ್ಮ್ ಅಲ್ಲಿ ಫಿಲ್ಮ್ ಸಿಟಿ ಒಳಗೆ ಶೂಟ್ ಮಾಡಂಗಿತ್ತು. ನಂಗೆ ಕುಂತಲ್ಲೇ ಚಹಾ ಕಾಫಿ ಎಲ್ಲ ಹೆಂಗಿತ್ತಂದ್ರೆ ಪ್ರೊಡಕ್ಷನ್ ಹೌಸ್
ನೀವು ನೆಕ್ಸ್ಟ್ ಲೆವೆಲ್ ಬಂದಿದ್ರ ಅಂದ್ರೆ ಫುಲ್ ಫಿದಾ ಆಗುತ್ತೆ. ಅಂದ್ರೆ ಇದ್ರ ಅರ್ಥ ಯಾಕೆ ಉಲ್ಟಾ ಹೊಂಟದ್ರಿ ಇಲ್ಲ ಆ ಲೆವೆಲ್ಗೆ ನಿಲ್ರಿ. ಇಲ್ಲ ಫಸ್ಟ್ ಕಾಲ್ ಮಾಡಿದ್ರು, ಇನ್ನೊಂದು ಸಾಂಗ್ ಅದ ರೀ, ರ್ಯಾಪ್ ಸಾಂಗ್ ಅದ ಮಾಡಿ, ಸರಿ ಬರ್ರಿ ಸ್ಟುಡಿಯೋ ಬರ್ರಿ ಮಾತಾಡಂಗೆ ಅಂತ. ಇವ್ರು ಬಂದ್ರು, ಸಾಂಗ್ ಕೇಳಿದ್ರು, ಸಾಂಗ್ ಚಂದ ಇತ್ತು, ನೋಡೋಣ ಸರಿ ಮಾಡೋಣ ಅಂತಂದ್ರು. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ 2-3 ತಿಂಗಳ ತನಕ ಪತ್ತನೇ ಇಲ್ಲ, ಸಾಂಗ್ ಬಗ್ಗೆ ಮಾತೇ ಇಲ್ಲ. ಬರೋರು ಸಾಂಗ್ ಶೂಟ್ ಮಾಡಂಗ್ರೆ ನಾವು ಆಮೇಲೆ ಸಾಂಗ್ ಶೂಟ್ ಮಾಡಮ್ಮ ನಾವು. ಆಮೇಲೆ ಹೆಂಗೋ ಒಂದಿನ ಕಾಲ ಕೂಡ್ ಬಂತು. ಕಾಲ ಕೂಡ್ ಬಂದ್ಮೇಲೆ ಈ ತರ ಹಿಂಗೊಂದು ದಿನ ಸಾಂಗ್ ಶೂಟ್ ಮಾಡಂಗ್ರೆ ನಾ ಆಕ್ಚುಲಿ ಬೇರೆ ಶೂಟ್ನಾಗ ಇದ್ದಾವ. ಇಲ್ರಿ ಇವತ್ತೇನ್ರ ಮಾಡ್ಕೊಂಡ್ ಬರ್ರಿ, ಈ ರಾತ್ರಿಗೆ ಬರ್ರಿ ಅಂತ ನಾಳೆ ಶೂಟ್ ಒಳಗೆ ಇದ್ದೀನಿ ಬೈ, ಈಗ ಶೂಟ್ ಮುಗಿಸ್ಕೊಂಡ್ ಬರ್ರಿ, ನಾಳೆ ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಅಂದ್ರು. ಅಣ್ಣ ನಾ ಬೇರೆ ಗಣಗಾಪುರ್ನಾಗ ಇದ್ದೀನಿ, ಶೂಟ್ ಮುಗಿಸ್ಕೊಂಡ್ ಬರ್ಲಕ್ ನಂಗೆ ರಾತ್ರಿ 11 ಆದದ, ಇವತ್ತು ಟೆನಿಂಗ್ ಕಾಸ್ಟ್ ಆಗದೇ ಇಲ್ಲ, ನಂಗೆ ಬರಕ್ ಆಗಲ್ಲ ಅಂತ. ಇಲ್ರಿ ಆಲ್ರೆಡಿ ಅವರು ಇವ್ರು ಹೊಂಟ್ರ, ಗುರು ಅವ್ರು ಹೊಂಟ್ರ, ಎಲ್ಲಾರು ಬರ್ರಿ, ಆಲ್ರೆಡಿ ಬಂದ್ ಕುಂತಾರ ಅಂತಂದ್ರು ಅವ್ರು. ಅಣ್ಣ ಆಗಲ್ಲಣ್ಣ, ಕಾಲು ಮುಗಿತೀನಿ, ಬರಕ್ ಆಗಲ್ಲ. ಆಮೇಲೆ ಆಯ್ತು ಎಷ್ಟೊತ್ತಿಗೆ ಬರ್ತೀರಿ ಅಂತ. ಆಯ್ತು ಮುಂಜಾನೆ ಅಣ್ಣ, ನೀವು ಮುಂಜಾನೆ ಸ್ಟಾರ್ಟ್ ಮಾಡೋಣ, ನಾ ಬರ್ತೀನಿ, ಆನ್ ಟೈಮ್ ಅಲ್ಲಿ ಇರ್ತೀನಿ ಅಂತ. ಬೆಳಗ್ಗೆ ಕಾಲ್ ಮಾಡಿ ನಾ ಬಂದೀನಿ, ಇವ್ರು ಆಲ್ರೆಡಿ ಮುಕ್ಕೊಂಡ. ನಂಗೆ ಗೊತ್ತಿತ್ರಿ. ಬಂದ್ ಎಪ್ಸನ್ ಇವ್ರಿ ಆಕ್ಚುಲಿ ಆಗಿತ್ತು ನಿಜ ರೀ. ಎಲ್ಲ ದಿನನಿತ್ಯ ಕಾರ್ಯಕ್ರಮ ಮಾಡಕ್ ನಾ ಕಳ್ಸಿದ್ದೆ. ಲೇಟ್ ಆಗಿತ್ತು ರೀ. ನಾವು ಆ್ಯಕ್ಚುಲಿ ನೈಟ್ ಹಿಂದಿನ ಮಾಡ್ಕೊ ಟೈಮ್ ಸ್ವಲ್ಪ ಲೇಟ್ ಆಗಿತ್ತು ರೀ ನಮಗೆ ರೀ. ಅವೆಲ್ಲ ನೈಟ್ ಇರ್ತಾವಲ್ಲ ರೀ ಕಮಿಟ್ಮೆಂಟ್ಸ್, ಅವೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡೋಕೆ ಲೇಟ್ ಆಯ್ತು. ನಂಗೆ ಹೆಂಗೂ ಗೊತ್ತಿತ್ತು ರೀ ಇದು ಅವ್ರು 7 ಗಂಟೆ ಅಂದರೆ 7 ಗಂಟೆಗೆ ಬಂದ್ರೆ ಭೀ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಕೆ 8 ಗಂಟೆ ಆತ ಅಂದ್ಕೊಂಡಿದ್ದೆವು. ಮಕ್ಕೊಂಡವ್ರಿ. ಇವ್ರನ್ನ ಗುಲ್ಬರ್ಗಾಗ ಇದ್ದೀನಿ ಅಂದ್ರೆ ಬರಕ್ಕೆ 1 ಗಂಟೆ ಆಗ್ತದ, 1 ಗಂಟೆ ತನಕ ಮಕ್ಕೊಮ್ಮಿ ಅಂತ ಮಕ್ಕೊಂಡು ಕರೆ ನೋಡ್ರಿ ನಾವು. ಆ ಕಡೆ ಮತ್ತೆ ಸುಚ್ಚಾಪೆ ಆಗ್ಬಿಟ್ಟು ಇವ್ರು ಬಂದು ಎಬ್ಸಾರ. ಆಮೇಲೆ 8 ಗಂಟೆ ಸ್ಟಾರ್ಟ್ ಆಗೋ ಶೂಟಿಂಗ್ 10:30 ಸ್ಟಾರ್ಟ್ ಮಾಡೋದು, 11:30 ಸ್ಟಾರ್ಟ್ ಮಾಡಿವ್ರಿ. ಯಾಕಂದ್ರೆ ಲೆನ್ಸ್ ಅವತ್ತು ಇನ್ಸಿಡೆಂಟ್ ಕೇಳ್ಬೇಕಾರೆ ನೀವು ನಮ್ಮ ಫ್ರೆಂಡ್ ಒಬ್ಬರು ಲೆನ್ಸ್ ಇಟ್ಟಾರ್ರಿ. ಆ ಲೆನ್ಸ್ ಕ್ಯಾರಿ ಮಾಡಿ ಪಿಕ್ ಮಾಡ್ಬೇಕು ಜವರ್ಗಿದಾಗ, ಅದು ಇಲ್ಲಿ ಬಂದ್ಬಿಟ್ಟು ಗುಲ್ಬರ್ಗ ಬಂದ್ಬಿಟ್ಟದ. ಅಲ್ಲಿ ತನಕ ಹೋಸ್ನಾಗಿಲ್ರಿ ನಾವು. ಮತ್ತೆ ಇಲ್ಲಿ ಗುಲ್ಬರ್ಗ ಫೋನ್ ಹೊಡೆದು ಮತ್ತೆ ಲೆನ್ಸ್ ತೊಗೊಂಡು ಮತ್ತೆ ಇಲ್ಲಿ ವಾಪಸ್ ರಿಟರ್ನ್ ಜವರ್ಗಿಗೆ ಇಟ್ಟು ಆ ಲೆನ್ಸ್ ತೊಗೊಂಡು ಮತ್ತೆ ಶೂಟ್ ಮಾಡಿವ್ರಿ ಅವತ್ತು. ಭಾಳ ಸ್ಟಾರ್ಟ್ ಆಗಿ 12 12 ಅನ್ಕೊಂಡ್ಬಿಡ್ರಿ. ಗುರುವಾರ ಫಸ್ಟ್ ಸಾಂಗ್ಗೆ ವಿಘ್ನಗಳು ಭಾಳ. ವಿಜ್ಞಾನಗಳು ಅನ್ನೋಕ್ಕಿಂತ ಪಾಸಿಟಿವ್ ವೈಬ್ ಅವೆಲ್ಲ ರೀ. ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲೂ ತೊಂದರೆ ಆಗಲಿಲ್ಲ, ಬಂದ್ರು ಇಮಿಡಿಯೇಟ್ಲಿ ಸರ ಅಂತ. ಸ್ವಲ್ಪ ಸ್ಟಾರ್ಟಿಂಗ್ ಯೂನಿವರ್ಸಲ್ ಸಪೋರ್ಟ್ ಮಾಡಿದ್ರು. ಅಲ್ಲಿ ತರ ನಾವು ಲೊಕೇಶನ್ ಸಿಕ್ಕಿರ್ಲಿಲ್ಲ. ಮುಂಜಾನೆ ಎದ್ದು ಲೊಕೇಶನ್ ಹುಡುಕಿ, ಅಂದ್ರೆ ಏನೂ ಪ್ರೀ ಪ್ಲಾನ್ ಇಲ್ಲ. ನಮ್ ಕಾರ್ಗೂ ಅಷ್ಟೇ ಪ್ರೀ ಪ್ಲಾನ್ ರೀ. ಒಳಕ್ಕೆ ಲೊಕೇಶನ್ ಪ್ರೀ ಪ್ಲಾನ್ ಇಲ್ರಿ. ಅಂದ್ರೆ ಒಂದು ರೋಡ್ ಸೀನ್ ಅದಲ್ರಿ, ಅದೊಂದು ಬಿಟ್ರೆ ಯಾವ್ದು ಪ್ರೀ ಪ್ಲಾನ್ ಇಲ್ರಿ ಅಲ್ಲಿ. ಅರೇಂಜ್ಮೆಂಟ್ ಮಾಡಿದ್ರು ಇಮಿಡಿಯೇಟ್ಲಿ ಮತ್ತೆ ಸರ ಸಾಂಗ್ ಒಳಗ ಜೀಪ್ ಬರೋದ, ಜೀಪ್ ಅವೆಲ್ಲ ಅರೇಂಜ್ ಎಲ್ಲ ಮಾಡಿದ್ರು. ಎಲ್ಲೆಲ್ಲಿ ಶೂಟ್ ಮಾಡ್ಬೇಕು, ಏನೇನು ಮಾಡಬೇಕು ಅದಷ್ಟೇ ಇರಲಿಲ್ಲ. ಜೀಪ್ ಅರೇಂಜ್ ಮಾಡಿದ್ರು, ಎಲ್ಲಿ ಯಾವ ಟೈಮ್ದಾಗ ಏನೇನು ಆಗಬೇಕು ಅದೆಲ್ಲ ಆಗಿತ್ತು. ಎಷ್ಟು ದಿನ ಶೂಟ್ ಮಾಡಿದ್ರು? ಒನ್ ಡೇ ಬೆಳಗ್ಗೆ ನಿಂತು ಸಾಯಂಕಾಲ ತನಕ ಮತ್ತೆ ರಾತ್ರಿ 5-6 ಗಂಟೆ ಮಾಡಿ 6 ಗಂಟೆ ರೀ. ಅದ್ರಾಗೆ ಮತ್ತೆ ಚಹಾ ಪಾನಿ ಮಾಡ್ಕೊಂಡು ಮತ್ತೆ ಇಲ್ಲ ಅವ್ರ ಪರ್ಫಾರ್ಮೆನ್ಸ್ ನೋಡ್ರಿ ಅಲ್ರಿ ನೆಕ್ಸ್ಟ್ ಲೆವೆಲ್ ತೆಗಿಸ್ತಾರೆ, ಬಿಡ್ಲಿಲ್ಲ ರೀ. ಚೇರ ಅದು ಮಿಡ್ಲ್ ಬ್ಯಾನಿ. ಮತ್ತು ನಿಮ್ಮ ಸಾಂಗ್ನಾಗ ಲಿರಿಕ್ಸ್ ಬಳಕೆ ಮಾಡಿರಲಿ. ಬಳಕೆ ಮಾಡಿ ಸಾಂಗ್ ಅಡಲ್ಟ್ ಅಂತಾರೆ, ಒಂದು ಬಳಕೆ ಮಾಡ್ಲಾರ್ದಂಥವನು ಪದಗಳವ. ಹೌದ್ರಿ. ಅವು ಮಾಡ್ಬೇಕಾದ್ರೆ ನಿಮ್ಗೇನು ಭಯ ಆಗಲಿಲ್ಲ? ಯಾರ ಏನ್ರ ಅಂತಾರ ಸರ್? ಅದು ಉತ್ತರ ಕರ್ನಾಟಕದೊಳಗೆ ಸುಳಿ ಮಗನ ಪದ ತಪ್ಪಂತ ನಾ ಅನ್ಕೊಂಡಿಲ್ಲ. ಈ ತರ ಅದೊಂದು ಹೊಗಳಿಕೆ ಪದ ಇದ್ದಂಗೆ ಸರ್. ಇವಾಗ ಸಿಟ್ಟು ಬರ್ತಂದ್ರೆ ನಾನೇ ಬೈಕೋತೀನಿ, ನಾ ಯಾಕೆ ಸುಳಿ ಮಗ ಆಗ್ತೀನಿ, ನನ್ಗೆ ಯಾಕೆ ಕೆಣಕ್ತಿರೋದು. ಅದು ಕಾಮನ್ ವರ್ಡ್ ಇದೆ ಸರ್, ಅದು ಕೆಟ್ಟ ಪದ ಅಲ್ಲ ಅಂತ ನನ್ನ ಒಂದು ಭಾವನೆ ಮೇಲೆ ನಾನು ಸರಿ ಇದನ್ನು ಒಂದು ನಾರ್ಮಲ್ ವರ್ಡ್ ತರ ಅದನ್ನ ಒಂದು ವರ್ಡ್ ಇದ್ದಾರೆ ಅಷ್ಟೇ ನಮಗೆಲ್ಲ. ಬೇರೆಯವರಿಗೆ ಅಂದ್ರೆ ಬೇರೆ ಏನಂತಾರೆ ಅದಕ್ಕೆ, ಈ ಕಡೆ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಏನೋ ಕೆಟ್ಟದಾಗ ಸೌಂಡ್ ಮಾಡ್ಬೋದು. ಬಟ್ ಇಲ್ಲಿ ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕದೊಳಗೆ ಸುಳಿ ಮಗ ಅನ್ನೋದು ಬೈಗಳನ್ನೇ ಅಲ್ಲ ನನ್ನ ಪ್ರಕಾರ. ಅದೊಂದು ಹೊಗಳಿಕೆ ಅನ್ಕೋಬೋದ್ರು ನಾವು ಪ್ರೌಡ್ ತಗೊಳ್ತೇವೆ, ನಾ ಭಾಳ ಕೆಟ್ಟ ಸುಳಿ ಮಗ ಇದ್ದೀನಿ, ನನಗೆ ಕೆಳಗೆ ಬೇಡಿ ಆ ಥರ. ಹಿಂಗಾಗಿ ಅದನ್ನು ಬೈಗಳು ಅನಿಸಿ ಯೂಸ್ ಮಾಡಕ್ಕೆ ಇಲ್ಲ. ಈಗ ನೀವು ಸಾಂಗ್ ಮಾಡಿದ್ರಲ್ಲ, ಸಾಂಗ್ ಎಲ್ಲ ಕೇಳ್ಬೇಕು, ನಿಮ್ಮ ಮನೆಯಾಗಿದ್ದ ಹೆಂಗಿತ್ತು ರೆಸ್ಪಾನ್ಸ್? ಮನ್ಯಾಗ ಸರ್, ಮನ್ಯಾಗಿಂದ ಹೇಳ್ಬೇಕಂದ್ರೆ ಎದ್ದಿದ್ದು ಹೇಳ್ರಿ ನೀವು ಅವ್ರಿಗೆ. ಮನ್ಯಾಗೆಲ್ಲ ಅದೇ ಏನಿದು ಸುಳಿ ಮಗ ಪಿಳಿ ಮಗ ಅನ್ಕೊಂಡು ಬರ್ತಿದ್ ಹಾಡ ಅಂದ್ರೆ ಹೆಂಗೆ. ಆಕ್ಚುಲಿ ನಮ್ಮ ಮನ್ಯಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ ಸರ್, ತುಂಬಾ ಸಾಫ್ಟ್ ಇರ್ತಾರ ಅವ್ರು. ಅಂದ್ರೆ ಬೈಗಳುಗಳೆಲ್ಲ ಭಾಳ ಕಮ್ಮಿ. ಬಟ್ ಅದೇ ಸುಳಿ ಮಗ ಗಿಳಿ ಮಗ ಇದೆಲ್ಲ ಇದ್ಯಾವ ಹಾಡ ನಿಂದ ಆಗ್ತೀವಲ್ಲ ಅಂತ ಅವ್ರು ಕೇಳೋದು ಒಳ್ಳೆ ಚಲೋ ಸಾಂಗ್ಗಳು ಅವಾಗ ಇರೋದು ಈಗ ಇದ್ಯಾವ್ದು ಸುಳಿ ಮಗ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಸರ್ ರ್ಯಾಪ್ ಸಾಂಗ್ ಹೆಂಗಿರುತ್ತೆ, ನನಗೆ ಗೊತ್ತಿರ್ಲಿಲ್ಲ ಸರ್. ಅದೇ ಹಂಗಾಗಿ ಸ್ವಲ್ಪ ಅಷ್ಟೇ ಬಯಸ್ಕೊಂಡು ಒಂದ್ಸರಿ ಇರ್ಲಿ ಅಂತ ಹೊರಗಡೆ ಬರೋದು ಅಷ್ಟೇ. ಈಗ ನೆಕ್ಸ್ಟ್ ಸಾಂಗ್ ಆದರೆ ಯಾವ ಟೈಪ್ ಮಾಡ್ಬೇಕಂತ ಏನು ಪ್ಲಾನಿಂಗ್ ಅದ? ಹೆಂಗೆ
ಏನು ಇಲ್ಲಿಗೆ ಒಂದೇ ಸಾಂಗ್ ಮಾಡಿಬಿಡ್ತಿರೋ? ಇಲ್ಲ ಸರ್, ನೆಕ್ಸ್ಟ್ ಸಾಂಗ್ ಇದೆ ಸರ್, ಬಟ್ ಹಂಗ ಹಿಂಗ ಅಂತ ಏನು ಪ್ಲಾನಿಂಗ್ ಇಲ್ಲ ಸರ್. ಇಲ್ರಿ ಅವ್ರು ಹೇಳಿದ ಪ್ರಕಾರ ನೋಡಿದ್ರೆ ಇದು ಸಾಂಗ್ ರಿಲೀಸ್ ಆಗಿರ್ಲಿಲ್ಲ ರೀ. ಎಡಿಟಿಂಗ್ ನಡೆದೈತ್ರಿ 60%. ಬಂದ್ರೆ ರಾತ್ರಿಗೆ ಒಂದು 2 ಲೈನ್ಸ್ ತೊಗೊಂಬಂದ್ರೆ ಹಾಳಕ್ಕೆ ನಾವು ಲೈನ್ಸ್ ತೊಗೊಂಡು ನೋಡ್ರಿ ಹ್ಯಾಂಗೆ ಮಾಡಬ್ರಿ ಪಾರ್ಟಿ ವೈಬ್ ಸಾಂಗ್ ಅಂತ ಹಾಡಿದ್ರೆ ಲೈನ್ಸ್ ರೀ. ಇವು ಲೈನ್ ಹೇಳಿದ್ರೆ ಮತ್ತೆ ಇದು ಲೀಕ್ ಆಗ್ತಾರೆ ರೀ. ಆಮೇಲೆ ಲಾಸ್ಟಿಗೆ ಕೇಳಿಸ್ತೀನಿ ಅವ್ರ ಕೈಲಿಂತ ಭಾರಿ ಬರೋದು ಲೈನ್ಸ್ ರೀ. ಅದು ಎಲ್ಲ ಪ್ರಿಪೇರ್ ಮತ್ತೊಂದು ಎರಡು ಸಾಂಗ್ ಬರೀತಾರೆ ಆಲ್ರೆಡಿ ರಿಲೀಸ್ ಮಾಡ್ಬೇಕಂತ ಈಗ. ಅಷ್ಟು ಫಾಸ್ಟ್ ಅದ ಈಗ. ಏನು ಒಟ್ಟು ರ್ಯಾಪ್ ಫೀಲ್ಡ್ದಾಗ ಏನೋ ಅಳಿಕಾಡ್ಸಂಗೆ ಕಾಣ್ತಾರೆ ಪುರ ಕಲಬುರ್ಗಿ ಅಳಿಕಾಡಿಸ್ತಾರೆ ಅವ್ರು. ಅದೇ MJ ಪ್ರೊಡಕ್ಷನ್ ಅವರೇ ಕಾರಣ. ಹಂಗೇನಿಲ್ರಿ. ನಾವು ಆಕ್ಚುಲಿ ಆ ಸಾಂಗ್ ಅಲ್ಲೇ ಮುಗಿತದ, ನಾವೇನ್ ಮಾಡೋದಿಲ್ಲ. ಸರಿ ಆಯ್ತು, ಇದು ಇವಾಗ ಇವ್ರ ತನಾನು ಹೋಗಿದ್ದಾರೆ, ಮ್ಯೂಸಿಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಮುಂದೆ ಈಗ ನಮ್ಮ ತಲೆಯಾಗ ಒಂದು 10 ದಿವಸ ಮುಂದೆ ಹೋಗ್ತಾ ಅಂದ್ರೆ ಮುಂದೆ ಹೋಗುತ್ತೆ. ಅದು ಸಾಂಗ್ ಆದ್ರೆ ಏನ್ ಮಾಡೋದಿದೆ, ಸಾಂಗ್ ತಗೋಣ ಏನಾಗುತ್ತೆ ಅದ್ರಲ್ಲಿ ಹೋಗ್ಲಿ ಬಿಡು ಅಂತ ಹೇಳಿ ಟೋಟಲಿನ ಅದು ತಲೆನೇ ತೆಗ್ದಾಕ್ಬಿಟ್ಟಿದಾರೆ. ನಾವು ಸಾಂಗ್ ಅದೆಲ್ಲ ಬಿಟ್ಟು ನಮ್ಮ ಕೈನ ಆಗೋ ಕೆಲಸ ಅಲ್ಲ. ಹಂಗೆ ಇವ್ರು ಮಾನ್ತಿಂದ ಗುರುವರೇ ಬರ್ರಿ, ಚೆನ್ನಾಗಿದೆ, ಲಿರಿಕ್ಸ್ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಶೂಟಿಂಗ್ ಮಾಡೋಣ, ರೆಕಾರ್ಡ್ ಮಾಡೋಣ. 2 ಮಂತ್ಸ್ ಬಿಟ್ಟಿಲ್ಲ ಸರ್, ಕಂಟಿನ್ಯೂ ಫೋನ್ ಹಚ್ಚಿದ್ಮೇಲೆ ಅವಾಗ ಸರಿ 1 ದಿವಸ ಯಾಕೋ ಭಾಳ ಫೋನ್ ಹಚ್ಲಾಗತ್ತಾನ. ಸರಿ ಅವ್ರ ಮಾತಿಗೆ ಅಡ್ವಾನ್ಸ್ ಮಾಡ್ಯಾರ್ರಿ. August 28ಗೆ ಬರ್ಡೇ ದಿನನೇ ಅಡ್ವಾನ್ಸ್ ಮಾಡ್ಯಾರ್ರಿ. ಪ್ರೊಡಕ್ಷನ್ದು ಬಜೆಟ್ ಅಡ್ವಾನ್ಸ್ ಮಾಡ್ಯಾರ್ರಿ. 2 ತಿಂಗಳು ಬಜೆಟ್ ತೊಗೊಂಡು ನೀವು ಕೆಲಸ ಮಾಡ್ಬೇಕಿಲ್ರಿ. ಈಗ ಬಜೆಟ್ ಕೊಟ್ಟಿಲ್ಲಪ್ಪ ಅಂದ್ರೆ ಹೋಗ್ಲಿ ಬಿಡು ಆ ಕಡೆ. ಅಮೌಂಟ್ ಕೊಟ್ರೆ ಎಲ್ಲ ಕೊಟ್ಟಾರ, 2 ತಿಂಗಳು ಯಾಕೆ ಲಿವೇಟ್ ಮಾಡ್ತಾರ ಅಂತ ನಾನು ಟೆನ್ಷನ್ ರೀ. ಫೋನ್ ಕರೆದೆ ಆಮೇಲೆ ಮತ್ತೆ ರೆಕಾರ್ಡಿಂಗ್ ಮಾಡಿದ್ರಿ. ಇಲ್ಲ ವೈಭವ್ ಸ್ಟುಡಿಯೋದ ರೆಕಾರ್ಡಿಂಗ್ ಮಾಡ್ಕೊಂಡು ಮತ್ತು ಮಿಕ್ಸ್ ಮಾಸ್ಟಿಂಗ್ ಕಳಿಸಿ ಊಟದ ಮಾಡ್ಕೊಂಡು ಇಲ್ಲಿ ಬಂದು ಹತ್ತದ್ರಿ. ಸಾಂಗ್ ರಿಲೀಸ್ ಮಾಡಿ ಈ ಲೆವೆಲ್ ಹೊಂಟದ್ರಿ. ನಡೆದ ಒಂದು ಸೌಂಡ್ ಜನ ಹೇಳ್ಕೊಂಡು ಹೊಂಟಾರ. ಇದು ಯಾರು ಕೇಳ್ತಾರೆ ಯಾರು ಬಿಡುತ್ತೆ ಗೊತ್ತಿಲ್ಲ ರೀ. ಆ ಲೆವೆಲ್ ಹೊಂಟದ. ನೀವು ಬಜೆಟ್ ಅಂದ್ರಲ್ಲ, ಏನು ಬಜೆಟ್ ಖರ್ಚಾಗಿರ್ಬೋದು? 125. ಈ ಕಡಿಮೆ ಬಜೆಟ್ ಒಳಗೆ ಒಂದು ಒಳ್ಳೆ ಸಾಂಗ್ ಬೇಕು ಅಂದ್ರೆ MJ ಪ್ರೊಡಕ್ಷನ್ ಬರ್ಬೇಕು. ನಮ್ಮಲ್ಲಿ ಹೊಸ ಆರ್ಟಿಸ್ಟ್ಗಳು ನಮ್ಮಲ್ಲಿ ಅಮೌಂಟ್ ಎಕ್ಸ್ಪೆಕ್ಟೇಷನ್ ಮಾಡಲ್ರಿ ನಾವು. ನಮ್ಮ ಕಡೆಯಿಂದ ಏನಂದ್ರೆ ಅವ್ರಿಗೆ ಮೊದಲೆಲ್ಲ ಫೀಲ್ಡ್ದಾಗ ಇದ್ದವ್ರು ಇರ್ತಾರಲ್ರಿ, ಬರ್ರಿ ನೀವು ಹೆಂಗೆ ಗೊತ್ತದ ರೇಟ್ ಮಾರ್ಕೆಟ್ ರೇಟ್ ಗೊತ್ತಿರ್ತದೆ. ನೀವು ಹೊಸಬ್ರದ್ದು ಹೆಂಗೆ ಕಮಿಟ್ಮೆಂಟ್ ತಕ್ಕೊಂಡು ಫ್ಯಾಮ್ಲಿದೆಲ್ಲ ಮಿಡಲ್ ಕ್ಲಾಸ್ ನೋಡಿಕೊಂಡು ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಡು ತಂದಕ್ಕೆ ಸರ್ಕಾರ ನಮ್ಗೆ ಕೊಟ್ಟಿರ್ತಾರೆ. ಅವ್ರ ರೊಕ್ಕಕ್ಕೆ ನಾವು ಸ್ವಲ್ಪ ರೊಕ್ಕಕ್ಕಿಂತ ಅವ್ರ ಟ್ಯಾಲೆಂಟಿಗೆ ನೋಡಿ ಸಾಂಗ್ ಬಿಟ್ಟೆವು, ಇದು ರಿಲೀಸ್ ಆಯ್ತು ಇಟ್ಟಾಯ್ತು, ನೆಕ್ಸ್ಟ್ ಸಾಂಗ್ ಕ್ಲಿಕ್ ಆದ್ರಪ್ಪ ಅಂದ್ರೆ ಅಣ್ಣ ಓ ಸಾಂಗಿಗೆ ತೊಗೊಂಡಿವಿ, ಸಾಂಗ್ ಹೆಂಗೂ ಆಗ್ಯದ ಕಾಂಟೇಜ್ ತರೋಣಪ್ಪ ಅನ್ನಿಸ್ತು ಅಂದ್ರೆ ಆರಾಮ್ ಕೊಡ್ತಾರೆ ಅವ್ರು. ಹಂಗೆ ರೀ ಬೆಳೆದ್ಮೇಲೆ ನಾವು ಬೆಳೆದ್ಮೇಲೆ ಕೈ ಹಿಡ್ತೀವಿ ಗೊತ್ತಿಲ್ಲ ರೀ. ಬೆಳೆ ಮತ್ತೆ ಕೈ ಹಿಡೋ ಮನುಷ್ಯರು ನಾವು ಅಷ್ಟೇ ರೀ. ಇಲ್ಲ ಇದಕ್ಕೆಲ್ಲ ಪ್ರೊಡ್ಯೂಸರ್ ಯಾರು ಬೇರೆದವ್ರ ಅಥವಾ ಎಲ್ಲ ಒಂದು ನಿಮ್ದೆ? ಎಲ್ಲ ಪ್ರೊಡ್ಯೂಸರ್ ಭಾಳ ಪ್ರೊಡ್ಯೂಸರ್ ಇವ್ರೇನ್ರಿ. ಅವ್ರ ಪ್ರೊಡ್ಯೂಸರ್ ಹೆಂಗೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ರೀ. ಎಲ್ಲ ಸ್ವಂತ ರೊಕ್ಕ ಹಾಕೋರು ಇವರೇ ರೀ, ಇವ್ರದೇ ರೀ. ಮತ್ತೆ ಇಲ್ಲಿಗೆ ಪ್ರೊಡ್ಯೂಸರ್ ಬರ್ತಿರ್ಬೇಕ್ರಿ. ಯಾರಿಲ್ಲ, ದುಡ್ದು ರೊಕ್ಕ ತಂದು ಹಾಕಿ ನಿಮ್ದೊಂದೇನೋ ಪ್ರತಿಭೆ ಹೊರಗೆ ತೆಗಿಬೇಕಂತ ಒಂದು ಪ್ರಯತ್ನ. ಆಮೇಲಿಂದ ಅದು MJ ಪ್ರೊಡಕ್ಷನ್ ಸಿಕ್ಕಿದೆ ಅಂತೇಳಿ ಏನೋ ಒಂದು ನಮ್ಮ ಅನುಕೂಲಕ್ಕೆ ಅಮೌಂಟಿಂದ ಅವರು ಅಷ್ಟೊಂದು ಏನು ಯೋಚನೆ ಮಾಡಿ ಅಂದ್ರೆ ನೀವು ಕೊಟ್ಟಿಲ್ಲ ಬಿಟ್ಟಿಲ್ಲ ಅನ್ನೋ ಆ ಥರ ಏನಿಲ್ಲ ಸರ್. ಮೊದಲು ಸಾಂಗ್ ಮಾಡಿ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋಣ ಅನ್ನೋದು ಒಂದೇ ಮೈಂಡ್ ಒಳಗೆ ಇದ್ದಿತ್ತು ಅವ್ರಿಗೆ. ಲೈನ್ಸ್ ಚೆನ್ನಾಗಿದೆ, ಶೂಟಿಂಗ್ ಅದಕ್ಕೆ ತಕ್ಕಂಗೆ ಮಾಡೋಣ, ಮೊದಲು ಸಾಂಗ್ ರಿಲೀಸ್ ಮಾಡೋಣ, ಆಮೇಲೆ ಮುಂದಿನ ನೋಡೋಣ. ದುಡ್ಡಿನ ಏನು ಚಿಂತೆ ಮಾಡಬೇಡ್ರಿ, ಬರ್ರಿ ಅಂತ ಇಷ್ಟು ಟಾರ್ಚರ್ ಆಗೈತ್ರಿ ನಾನು. ಯಾಕಂದ್ರೆ ಇವ್ರ ಬಲ್ಲ ಹೋದ್ನಪ್ಪ ಅನ್ನಂಗೆ ಆಗಿತ್ತು. ಅದು ಸಾಂಗ್ ಶೂಟ್ ಎಲ್ಲ ಮುಗ್ದದ್ರಿ. ಎಡಿಟಿಂಗ್ ನೈಟ್ 3 ಗಂಟೆವರೆಗೂ ಕುಂತು ಎಡಿಟ್ ಮಾಡ್ತಾರೆ. ಅದು ನಾನು ಬಾಜುನೇ ಕುಂತಿರ್ಬೇಕು, ಇವ್ರ ಬಾಜುನೇ. ಅಂದ್ರೆ ನೋಡ್ರಿ ನೀವು ಒಂಚೂರು ಅಂತ ಹೇಳ್ರಿ ಅಂತಾರ. ನಮ್ಗೆ ಏನ್ ಗೊತ್ತಾಗ್ಬೇಕು ಅಂತ ಕೇಳತ್. ನೀವು ಹೆಂಗ್ ಬರುತ್ತೆ ಹಂಗೆ ಮಾಡಿ, ಇಲ್ಲ ನೀವು ಇರ್ಬೇಕ್ರಿ ಬಾಜು. ನಂಗೆ ಇದ್ದು ಹೊಂಟದ 4 ಗಂಟೆಗೆ ಡೈಲಿ ಫುಲ್ ಸಾಂಗ್ ಎಡಿಟ್ ಮುಗಿಯೋ ತನಕ ಡೈಲಿ 4 ಗಂಟೆಗೆ ಮಾಡಿ ಸರ್. ಅವ್ರದ್ದು ಸಾಂಗ್ ಎಲ್ಲ ಬಿಟ್ಟು ನನ್ನ ಸಾಂಗಿಗೆ ಬೆನ್ನತ್ತಿ ಅಷ್ಟೊಂದು ಒಂದು ಚೆನ್ನಾಗಿ ಮಾಡಿ ಕೊಟ್ಟಾರ. ಏನಿಲ್ರಿ, ಇನ್ನೊಂದು ರಿಲೀಸ್ ಆದ್ರೆ ಏನು ಬಜೆಟ್ ಏನು ಪ್ರಾಬ್ಲಮ್ ಇಲ್ರಿ. ಎಲ್ಲಾನು ಬಜೆಟ್ಗಿಂತ ಮನುಷ್ಯ ಒಂದ್ಸಲ ಹಚ್ಕೊಂಡ್ಬಿಟ್ಟೇವಲ್ರಿ ನಾವು. ಸ್ಟಾರ್ಟಿಂಗ್ ಮುಗಿದೈತ್ರಿ, ಅಮೌಂಟ್ ಆಯ್ತು ಆ ಕಡೆ ಬಂದು ಒಟ್ಟಾಗೆ ಎಸ್ಕೋದ್ರಿ ನಾವು. ಈಗ ನಿಮ್ಮ ಪ್ರೊಡಕ್ಷನ್ ಹೋದ್ಲೆ ಮತ್ತೆ ನೆಕ್ಸ್ಟ್ ಏನೇನು ಪ್ಲಾನ್ ಇಟ್ಟಿರಿ? ಅಯ್ಯೋ ನಮ್ಮ ಪ್ರೊಡಕ್ಷನ್ ಹೋಸ್ತಿ ಇವಾಗ ಇವ್ರ ಕೈ ಅದ ನೋಡ್ರಿ ಬಾಸ್. MJ ಪ್ರೊಡಕ್ಷನ್ ಹೋಸ್ತಿ ಇವ್ರ ಕೈ ಉಳಿಸ್ತೀನಿ ರೀ ಬಾಸ್. ಟೀಸರ್ನ ಅವ್ರ ಬೆಲೆ, ನಮ್ಮ ಸಾಂಗ್ ಟೀಸರ್ ಅವ್ರ ಬೆಲೆ ಅದ ರೀ, ವಿಡಿಯೋ ಅವ್ರ ಬೆಲೆ ಅದ ರೀ. ಯಾವ ರಿಲೀಸ್ ಮಾಡಂದ್ರೆ ಅವ್ರು ರಿಲೀಸ್ ಮಾಡ್ಬೇಕಂತ ಕೂತೀನಿ ನೋಡ್ರಿ. ಮನ್ಸಿನ ಮೇಲೆ ತುಂಬ ಇಲ್ರಿ, ಯಾವಾಗ ಸ್ಟುಡಿಯೋಗೆ ಹೋಗ್ತೀನಲ್ರಿ ಅವತ್ತು ರಿಲೀಸ್ ಆಗ್ತದೆ. ನಾ ಸ್ಟುಡಿಯೋಗೆ ಹೋಗ್ಲಿಲ್ಲ 2-3 ದಿನ ಆಯ್ತು. ಮಾಡಿ ಯಾವ ಏಪ್ರಿಲ್ ಏಪ್ರಿಲ್ದಾಗ ಸಾಂಗ್ ಶೂಟ್ ಆಗಿತ್ತು, ಎಡಿಟ್ ಆಗಿದ್ದು ನವೆಂಬರ್ ಡಿಸೆಂಬರ್ದಾಗ ರಿಲೀಸ್ ಆಗ್ಬೇಕಿತ್ತು, ಇನ್ನೂ ಆಗಲ್ಲ. ಯಾವಾಗ ಮಾಡ್ತಾರೋ ಏನು ಪ್ಲಾನಿಂಗ್ ಅದ ಯಾರಿಗೆ? ಹಾಂ ರೀ, ಹೆಂಗಂದ್ರೆ ನಮ್ದು ಏನಂತ ರೀ, ಆಡಿಯನ್ಸ್ ಕರೆಕ್ಟ್ ಅರ ಆಲ್ಮೋಸ್ಟ್ ಆಡಿಯನ್ಸ್ ಅರ ರೀ. ಆಡಿಯನ್ಸ್ಗಳಿಗೆ ಒಂದು ವೇದಿಕೆ ಕರೆಸಿ, ಆ ವೇದಿಕೆ ಮುಂದೆ ನಮ್ಮ ಟೀಮಿಗೆ ಕರೆಸಿ, ನನಗೆ ಸಪೋರ್ಟ್ ಮಾಡಿದ್ರೆ ಇಷ್ಟು ಮಂದಿ ಅರ, ಇಷ್ಟು ಮಂದಿ ನಮಗೆಲ್ಲ ಹೆಲ್ಪ್ ಮಾಡ್ಯಾರ, ಆ ಆಡಿಯನ್ಸ್ ತೋರಿಸ್ಬೇಕಂತ ನಂದು ಇಂಟೆನ್ಷನ್ ರೀ. ನಾ ಸುಮ್ಮನೆ ರೀಲ್ಸ್ ಮಾಡಿ ಇಲ್ಲಿ ಕೂತು ಮೊಬೈಲ್ ಅಪ್ಲೋಡ್ ಮಾಡ್ತಾರೆ. ಹಂಗೆ ಮಾಡಿದ್ರೆ ಯೂಸ್ ಇಲ್ಲ ರೀ.
ನಾವು ಪ್ರೊಫೆಷ್ನಲಿ ಸತ್ತರು ಬಿ ಇದ್ರಾಗೆ ಬದುಕಿದ್ರು ಇದ್ರಾಗೆ ಅಂತ ಹೊಂಟಿವ್ರಿ. ಇವಾಗ ಗಂಜಿ ಕುಡಿದ್ರೆ ಇದ್ರಾಗ ಅವರು, ಬೇರೆ ತಿಂದ್ರೆ ಬಿ ಇದ್ರಾಗೆ ಹೋಗೋರು ನೋಡ್ರಿ. ಸೊ ಹಂಗಂತ ಟೀಮಿಗೆ ಬಿಟ್ಟು ಹೋಗ್ಬಾರ್ದಂತ. ಈಗ ನಾವು ಸಾಂಗ್ ರಿಲೀಸ್ ಮಾಡಿದಪ್ಪ ಅಂದ್ರೆ ಅಟ್ಲೇ ಕಡಿಮೆ ಜನ ನೋಡೋರಿ. ಇದು DOP ಇವ್ರರ, ಮ್ಯೂಸಿಕ್ ಡೈರೆಕ್ಟರ್ ಇವರ, ಅವ್ರಿಗೆ ಕರ್ಕೊಂಬಂದು ಸ್ಟೇಜಿಗೆ ಕರ್ಕೊಂಬಂದು ನಮ್ಮ MLA ಅವ್ರಿಗೆ ಕರೆಸಿ, ಸುತ್ತಮುತ್ತ ಆರ್ಟಿಸ್ಟ್ಗಳಿಗೆ ಕರೆಸಿ, ಎಲ್ಲ ಇನ್ಫ್ಲೂಯೆನ್ಸರ್ ಕರೆಸಿ, ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕೊಟ್ಟು ಅವ್ರಿಗೂ ಸನ್ಮಾನ ಮಾಡಿ, ಅವ್ರ ಥ್ರೂ ನಮ್ದು ಸಾಂಗಿಂದೊಂದು ಬೈಟ್ಸ್ ತೊಗೊಂಡು ಒಪಿನಿಯನ್ ಕೇಳಿ ದೊಡ್ಡ ಸ್ಟೇಜ್ ಒಂದು ದೊಡ್ಡ ವೇದಿಕೆ ಆಗ್ಬಿಡ್ತದೆ ಅಂತಾರೆ. ಆ ಥರ ಮಾಡ್ಬೇಕಂತ ನಮ್ಮ ಪ್ಲ್ಯಾನ್ ರೀ. ಅದಕ್ಕೆ ಕಾಯ್ಬೇಕು. ಈಗ ನೋಡ್ರಿ ಡೇಟ್ನು ಫಿಕ್ಸ್ ಮಾಡಿವ್ರಿ. ಆ್ಯಕ್ಚುಲಿ ಡೇಟ್ ಹೇಳಿದ್ರೆ ಮತ್ತೆ ಹಿಂದೆ ಮುಂದೆ ಆಯ್ತಪ್ಪ ಅಂದ್ರೆ ಸಮಸ್ಯೆ ಆಯ್ತಾ, ಡೇಟ್ ಹೇಳ್ಬಾರ್ದ್ರಿ. ಯಾಕಂದ್ರೆ ನಮ್ದು ಒಂದೇ ಸಲಿನೇ ನಮ್ದು ಹೆಂಗಂದ್ರೆ ಗೊತ್ತ್ರಿ, ಮಾಡ್ಬೇಕಂತ ರಿಲೀಸ್ ಮಾಡ್ಬೇಕಂತ ಬಂತ ತಲೆಯಾಗ ಬಂತ, ನಾನು ಈ ಡೇಟ್ ಫಿಕ್ಸ್ ಆಯ್ತಾ, ಆ ಡೇಟ್ ಯಾವ ಸತ್ರ ಬಿಡಲ್ಲ, ರಿಲೀಸ್ ಮಾಡೇ ಮಾಡ್ತೇನೆ ರೀ. ಬರ್ಲಿಕ್ಕಂದ್ರೆ ಮುಗಿತು, ಸ್ವಿಚ್ ಆಫ್ ಆಗಿರ್ತೇನೆ ನಾವು. ನಿಮ್ದು ಏನೇನು ಪ್ಲಾನಿಂಗ್ಸ್, ಫ್ಯೂಚರ್ಸ್? ಏನು ಸದ್ಯ ಏನು ಪ್ಲಾನ್ ಇಲ್ಲ ಅಣ್ಣ. ಒಂದು ಸಿನಿಮಾ ಮಾಡ್ಲತ್ತೀನಿ ಹಾಲಕ್ಕಿ ಅಂತ. ಎಲ್ಲಿಗೆ ಬಂತು? ಫೈನಲ್ ಶೆಡ್ಯೂಲ್ ಶೂಟಿಂಗ್ ನಡೆದೋದು. ಯಾವಾಗ ನಿಮ್ದು ರಿಲೀಸಾ? ಏನು ರಿಲೀಸ್ ಸದ್ಯದಲ್ಲೇ ಮಾಡ್ತೀವಿ. ಇನ್ನು ಫೈನಲ್ ಶೆಡ್ಯೂಲ್ ಶೂಟಿಂಗ್ ಅದಾದ್ಮೇಲೆ ಎಡಿಟಿಂಗು, ಅದಾದ್ಮೇಲೆ ಮ್ಯೂಸಿಕ್ಕು, ಅದಾದ್ಮೇಲೆ ಡಬ್ಬಿಂಗು, ಇನ್ನು ಭಾಳ ಲೆಂದಿ ಐತೆ. ನಮಗೂ ಮುಂದಿನ ಸರಿ ಒಂದು ಪಾತ್ರ ಕೊಡ್ರಿ. ನಾನೇ ತಪ್ಪಿದಂಗೆ ಇದೀನಿ. ನಾನು ಯಾರಿಗೆ ಭಾರ ಹಾಕೊಂಡು ಭಾರ ಅಂತ ಜೊತೆ ಕರ್ಕೊಂಡ್ರೆ ಆಲ್ಮೋಸ್ಟ್ ಕಲಬುರ್ಗಿ ಆಕ್ಟರ್ಸ್ಗಳಿಗೆ, ಆಲ್ಮೋಸ್ಟ್ ಲೋಕಲ್ ಆರ್ಟಿಸ್ಟ್ಗಳಿಗೆ ಹಾಕೊಂಡು ಮಾಡ್ಯಾರ ಸಿನಿಮಾ ರೀ. ಅದ್ಭುತವಾಗಿ ಬರ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿಯವ್ರೆ ಆಕ್ಟರ್, ಟೆಕ್ನಿಷಿಯನ್ಸ್ ಇಲ್ಲಿಯವ್ರೆ, ಎಲ್ಲ ವರ್ಕರ್ ಎಲ್ಲ ಇಲ್ಲಿಯವ್ರೆ. ಇನ್ನೊಂದು ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ ನೋಡ್ರಿ. ಆಶೀರ್ವಾದ ಮಾಡ್ರಿ, ಹಾರೈಸಿ. ಇಲ್ಲ ಕಲಬುರ್ಗಿ ಮಂದಿರೇ ಆಲ್ಮೋಸ್ಟ್ ಅಲ್ಲ ಕೈ ಬಿಡಲ್ ಬಿಡ್ರಿ. ನಮ್ಮ ಪ್ರಕಾರ ಹೊಸ ರ್ಯಾಪ್ ಸಾಂಗಿಗೆ 22,000 ಹೊಡಿಸ್ಯಾರ ರೀ. ನಮಗೆ ಬಿಡಲ್ಲ ಅಂತಾರ್ರಿ. ಇಷ್ಟ ಆದ್ರೆ ಸಾಕು. ಮತ್ತೆ ಎಷ್ಟು ತೋರಿ ನಿಮ್ಮೆಲ್ಲ ನಿಮ್ದು ಆಶೀರ್ವಾದ ಬೇಕು. ಹೊಸ ಕಲಾವಿದರಿಗೆ ಬಳಸ್ತಾರೆ ಅಂದ್ರೆ ನಮ್ಮ ಹತ್ರ ಕಲಾವಿದರಿಗೆ ಬಳಸ್ತಾರೆ ಅಂತಾರೆ. ನಿಮ್ಮ ಸಪೋರ್ಟ್ ಇದ್ರೇನೆ ಬೆಳಿಲಿಕ್ಕೆ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರ್ಬೇಕ್ರಿ. ನಾವು ಹೊಸಬ್ರು, ಹಳಬ್ರು. ಹಂಗೇನಿಲ್ರಿ. ಈಗಾಗಲೇ ಫೀಲ್ಡಿಂಗ್ ನೀವು ಇದ್ದವ್ರು, ನಾವು ಈಗ ಬಂದೀವಿ ಹೊಸದಾಗಿ. ನಾನು ನಿನ್ನೆ ಮೊನ್ನೆ ಬಂದವ ಅಂದ್ರೆ ನಾವು ಕಣ್ಣು ತೆರೆದಿಲ್ಲ. ಹಿಂಗೆ ತಿಳ್ಕೊತೆ ಫಿಲಮ್ ಮಾಡ್ಬಿಟ್ಟು ಅವರಿ ಇದ್ದಿದೆ ಫ್ಯಾಕ್ಟ್ ಅವರಿ ನನ್ ಕ್ಯಾರೆ ನೋಡಿದ್ರೆ ಹುಚ್ಚಾಗ್ಬಿಡ್ತೀರಿ ನಾವು. ಹೊರಗೆ ನಿಂದ್ರಸ್ಕೊಂತಿನ ಪಾರ್ಕಿಂಗ್. ಯಾವ ಕ್ಯಾಮ್ರಾ ಅವರ್ ನಿಮ್ಮ ಏನೇನು ವರ್ಕ್ ಮಾಡ್ತೀರಿ? ಸದ್ಯ ಏನಿಲ್ಲ, ಸುಮ್ಮನೆ ಹೇಳ್ದ ಕಾಮಿಡಿ ಮಾಡ್ಲಕ್ಕ ಏನಿಲ್ಲ. ಸುಮ್ಮನೆ ಸಣ್ಣದಾಗ ಒಂದು ಕ್ಯಾಮ್ರಾ ಇಟ್ಕೊಂಡಿವಿ. ಸುಳ್ಳು ಪ್ರಮೋಷನ್ ವಿಡಿಯೋ ನೋಡಿ ನಾವು. ಹೌದಿಲ್ರಿ ಅಣ್ಣ? ಈಗ ಹೇಳ್ರಿ. ಕ್ಯಾಮ್ರಾನಲ್ಲ ಅಣ್ಣ, ನಮ್ಮ ಹತ್ರ ಇದೆ ಎಕ್ವಿಪ್ಮೆಂಟ್. ಈ ಲೆಕ್ಕ ನೋಡಿದ್ರೆ ನೀವು ಏನೋ ದೊಡ್ಡ ಪ್ಲಾನಿಂಗ್ ಇಟ್ಟಿರಂತ ಇವ್ರ ಪ್ರೊಡಕ್ಷನ್ ತರ ಇವ್ರು ಮಾಡಿರಷ್ಟು ಕೆಲಸ ಏನು ಮಾಡಿಲ್ಲ. ಇಲ್ಲ ಆಕ್ಚುಲಿ ಕಾಂತಾರಪ್ಪ ನಮ್ಮ ಪ್ರೊಡಕ್ಷನ್ ಆಗ್ಯದ್ರಿ. ಹಂಗೆ ಹೇಳ್ತಾರ ನೀವು, ಹಂಗೆ ಆಗ್ತದ್ರಿ. ಮತ್ತೆ ಟಾಪಿಕ್ ಬಂದು ಅಷ್ಟೇ ಡಿಯೋಪ್ ನ್ಯಾಯ ಇದ್ದಾರಿ. ಹಂಗೆ ಅನ್ಬೇಕಂತಾರಿ ಬಸ್. ಈಗ ನಮ್ಮ ಪ್ರೊಡಕ್ಷನ್ ದೊಡ್ಡ ಕೆಲಸ ಏನು ಮಾಡಿಲ್ರಿ. ಸುಮ್ ಚಿಕ್ಕ ಪುಟ್ಟ ಕಾಂತಾರ ಅಂದ್ರೆ ನನ್ನ ಚಾನಲ್ ಮೇಲೆ ಏನಾರ ಎಫೆಕ್ಟ್ ಆಗೈತೆ ನಂಗೆ ಅಂಜಿಕೆ. ಇಲ್ರಿ ಇದು ಅವ್ರು ಅಂದ್ರಲ್ರಿ ಆ ಥರ ಸಿನಿಮಾ ಆಟ ಪ್ರೊಡಕ್ಷನ್ ದೊಡ್ಡದಂತಂದ್ರಲ್ರಿ ಅವರು. ಅಲ್ಲ ಆಟೋ ದೊಡ್ಡ ಸಿನಿಮಾ ಮಾಡಿದ್ರೆ ತಲೆ ಮಾಡ್ದಂಗೆ ಹೇಳಿದ್ರಂತ ಹೇಳ್ತೀನಿ ನಾವು. ಹಂಗಲ್ಲ, ನನಗೆ ಇದು ಹೊಡಿಲ್ಲ ಪಾಠ. ಅದು ದೇವ್ರ ಸಿನಿಮಾ ಹತ್ರ ದೇವ್ರ ಕೈ ಹಿಡ್ತಾನೆ. FX3 ಅಂತ ಕ್ಯಾಮ್ರಾ ಅದ, ಅದ್ರಾಗೆ ಶೂಟ್ ಮಾಡಿವಿ. ಎಲ್ಲ FX3 ಕ್ಯಾಮ್ರಾದಾಗೆ ಶೂಟ್ ಮಾಡಿದ್ವಿ. ಎಲ್ಲ G ಮಾಸ್ಟರ್ ಲೆನ್ಸ್ ಶೂಟ್ ಮಾಡಿದ್ವಿ. ಎಲ್ಲ ಕ್ಯಾಮ್ರಾ ಲೆನ್ಸು ಲೈಟು ಎಲ್ಲ ಇಲ್ಲೇ ಅವ್ರದ್ದೇ. ಇಲ್ಲೇ ಲೋಕಲ್ ಸಿಕ್ಕಿರೋ ಲೈಟ್ಸು, ಇಲ್ಲೇ ಲೋಕಲ್ ಸಿಕ್ಕಿರೋ ಲೈಟು ಎಲ್ಲ ಎಲ್ಲನೂ ಇಲ್ಲೇ ತಗೊಂಡಿದ್ವಿ. ಈಗ ಬೇರೆ ನಮ್ಗೆ ಈಗ ಲೆನ್ಸ್ ಬೇಕು ಅಂದ್ರೆ ಇದೇ ಹಿಂಗೊಂದು 6 ತಿಂಗಳು 1 ವರ್ಷದಿಂದ ಲೆನ್ಸ್ ಬೇಕು ಅಂದ್ರೆ ಬೆಂಗಳೂರು ಹೋಗ್ಬೇಕಲ್ಲ, ಇದಾಗ್ಬೋದು. ಲೈಟ್ ಬೇಕು ಅಂದ್ರೆ ಬೆಂಗಳೂರು ಹೋಗ್ಬೇಕು, ಇದಾಗ್ಬೋದು. ಕ್ಯಾಮ್ರಾ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು, ಬೇರೆನೂ ಆಪ್ಷನ್ ಇರಲಿಲ್ಲ. ಈಗ ಎಲ್ಲರ ಹತ್ರ ಪ್ರತಿಯೊಬ್ಬರ ಹತ್ರ ಈಗ ನಮ್ಗೆ ಕೇಳಿದ್ವಿ ಅಂತಂದ್ರೆ ಗುಲ್ಬರ್ಗ ಇಲ್ಲ ಅನ್ನಪ್ಲೇ ಇಲ್ಲ. ನಮ್ಗೆ ಕ್ಯಾಮ್ರಾ ಲೈಟು ಲೆನ್ಸು ಎಲ್ಲ ಸಿಗ್ತವೆ. ಅದ್ರ ಇಟ್ಕೊಂಡು ಆರಾಮಾಗಿ ದೊಡ್ಡ ಸಿನಿಮಾ ದೊಡ್ಡ ಬಿಗ್ ಸ್ಕ್ರೀನ್ ಒಳಗೆ ಸಿನಿಮಾ ಮಾಡ್ಬೋದು. ಆ ರೇಂಜಿಗೆ ಐತೆ ನಮ್ಮ ಹತ್ರ. ಅಂದ್ರೆ ಎಲ್ಲ ಸಿದ್ಧವಾಗಿದ್ದೀರಿ. ಟ್ರೈ ಮಾಡ್ಲತ್ತೀವಣ್ಣ. ಎಲ್ಲರದ ಆಶೀರ್ವಾದ ಇರ್ತದೆ, ಏನೋ ಮಾಡ್ಬೋದು. ಆಶೀರ್ವಾದ ಇರ್ತದೆ ತೋರಿ, ಮಾಡ್ತೀರಿ. ಏನೋ ದೊಡ್ಡ ಮಟ್ಟದಾಗ ಬೆಳಿತೀರಿ. ಆಗ್ತದ್ರಿ. ಒಂದು ವರ್ಷ ಹೋದ ವರ್ಷ ಇದು ಡಿಸೆಂಬರ್ ಹಾಕಿಲ್ರಿ. ಇವತ್ತು ಡಿಸೆಂಬರ್ ಬರ್ತಾನೆ ಪುರ ನಮ್ಮ ಆಫೀಸ್ ಚೇಂಜ್ ಆಗಿದ್ರು ಅವ್ರು ಬಂದೋದಾಗ. ಮತ್ತೆ ಇಷ್ಟು ಈಗ ನಮ್ದು ಇನ್ನೊಂದು ಆಫೀಸ್ ಚೇಂಜ್ ಅವ್ರು ಬಂದೋದಾಗ ಆಫೀಸ್ ಇದು ಸೆಕೆಂಡ್ ಟೈಮ್ ಹೇಳೋದಿಲ್ರಿ ನಾನು. ಹಂಗೇನಿಲ್ಲ, ನಾ ಬಂದೋಗಿನಂತ ಆಫೀಸ್ ಚೇಂಜ್ ಆಗೋದು. ನಾ
ಬಂದೋಗಿನಂತ ಸ್ಟಾರ್ ಚೇಂಜ್ ಅವ್ರಿ ಹೋದ ವರ್ಷ ಡಿಸೆಂಬರ್ದಾಗ ಒಂದು ಇಂಟರ್ವ್ಯೂ ಮಾಡಿದ್ರಿ ನೀವು ಜನವರಿಗೆ ಅನ್ಸತ್ರಿ ಜನವರಿ ಜನವರಿನೇ. ಅವಾಗ ಇಂಟರ್ವ್ಯೂ ಮಾಡಿದ್ರಿ ನಮ್ದು ಸಾಂಗ್ ನಮ್ದು ಇಷ್ಟು ಜರ್ನಿ ಬಗ್ಗೆ. ಆ ಇಂಟರ್ವ್ಯೂ ಇಲ್ಲಿ ತನಕ ಭಾಳ ಚೇಂಜ್ ಆಗಿದ್ರಿ ನಮ್ಮ ಆಫೀಸ್ದಾಗ ರೀ ಪೂರಾ ಎಟ್ ಟು ಜೆಡ್ ಟೋಟಲಿ ಚೇಂಜ್. ಇಲ್ಲ ನಾ ಬಂದಿನಂತ ಹಿಂಗೆಲ್ಲ ನೀವು ಬಂದಾಗ ಪ್ರಾಜೆಕ್ಟ್ ಕ್ವಾಲಿಟಿ ಹೊಂಟವ್ರಿ ಬಾಸ್ ಮೊದ್ಲಿಕ್ಕಿಂತ ಈಗ ಹೊಂಟಿಲ್ರಿ. ಹಾಡ್ರ ಕೈ ಮಾಡತ್ತೀವಲ್ರಿ ಬಾಸ್ ಅಣ್ಣ ಕೆಲಸ ಮಾಡೋದು ಕೆಲಸ ರೀ ಈ ಕಡೆ ಲೆಕ್ಕಿಲ್ರಿ. ಈಗೇನ್ ಎಡಿಟ್ ಮಾಡಿದ್ರೆ ಇದೇನ್ ಸಾಂಗ್ ಎಡಿಟ್ ಮಾಡಿದ್ವಲ್ಲ ರಾತ್ರಿ 1:30-2 ಕಳಿಸಿ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಎಲ್ಲ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ವಿಡಿಯೋ ಕಾಲ್ದಾಗೆ ಡಿಸ್ಕಷನ್ ರೀ. ಅವ್ರು ಎಡಿಟ್ ಮಾಡ್ಬೇಕಾದ್ರೆ ಸ್ಕ್ರೀನ್ ತೋರಿಸಿದಾಗಲೇ ಅಣ್ಣ ಇದು ಒಂದ್ ಸ್ವಲ್ಪ ಇದನ್ನ ಮಾಡ್ರಿ ಅವರೆಲ್ಲ ಒಪಿನಿಯನ್ ಕೇಳೋದು ಅದು ಮತ್ತೆ ಯಾರೋ ಒಬ್ರಿಗೆ ಕಳಿಸಿ ಅದು ಅಣ್ಣ ಇಲ್ಲೇನೋ ಚೇಂಜಸ್ ಇಲ್ಲೇಂದ್ರ ಅದು ಮತ್ತೆ ಔಟ್ಪುಟ್ ತೊಗೊಂಡು ಮತ್ತೆ ತಿರ್ಗಾ ಎಡಿಟ್ ಮಾಡಿ ಅದಕ್ಕೆ 2-3 ಸಲ ಎಡಿಟ್ ಆಗಿ ಯಾಕೆ ರಾತ್ರಿ 2 ತನ 3 ತನ ಕೂತ್ ಎಡಿಟ್ ಮಾಡ್ಯಾರ ಅಂದ್ರೆ ಒಂದು ಪೀಸ್ ಆಫ್ ಮೈಂಡ್ ಇರ್ತದ ರಾತ್ರಿ ರಾತ್ರಿ ಪೀಸ್ ಆಫ್ ಮೈಂಡ್ ರೈಟ್ ರೀ ರಾತ್ರಿ. ನೀವು ಬೇರೆ ಥರದ ಹೊಂಟಿದ್ರಿ ಆ ರಾತ್ರಿ ಅಲ್ರಿ ಅದು. ಅವ್ರು ಗುಲ್ಬರ್ಗ ಬಿಟ್ಟೊಂದು 15-20 ಕಿಲೋಮೀಟರ್ ದೂರ ಅಲ್ಲಿಂದ ಅಲ್ಲಿಗೆ ಹೋಗಿ ಎಡಿಟ್ ಮಾಡಿಸ್ಕೊಂಡ್ಬೇಕಲ್ಲ ಅಲ್ಲೆಲ್ಲ ಕುಂತು ರಾತ್ರಿ ಇವ್ರು ಎಡಿಟ್ ಮಾಡೋದೇನ ಅವ್ರ ಬಾಜು ಕುಂತ ಕೇಸಿಂದ ಇದು ನೋಡ್ರಿ ಬಾಜು ಕೂತ್ ಹಾಕೊಳ್ಸ್ಕೊತ ಪಾಪ ಅವ್ರ ಎಷ್ಟು ಮನ್ಸ ಬೈಕೊಂಡ್ರು ಎಲ್ರು ಬೈಕೋರಾಗ ಅವ್ರು ಅಂದಿಲ್ರಿ ಅವಾಗ ಫಸ್ಟ್ ಕಿರಿಕಿರಿ ಅನ್ನಿಸ್ಬಿಟ್ಟಿದ್ರತ್ತೆ. ಶೂಟ್ ಕೇಳ್ಬೇಕ್ರಿ ನೀವು ಭಾರಿ ಮಜಾ ಐತಾರೆ ಶೂಟಿಂಗ್ ದಿನ. ಶೂಟಿಂಗ್ ಹೇಳಿದ್ರೆ ಕೇಳ್ಬೇಕಿಲ್ರಿ ನಾ ಏನು ಹೇಳಿ ನಾ ಹೇಳಿನ ಜೋಡಿಗೆ ಅಣ್ಣ 2 ನಿಮಿಷ ಇನ್ನೊಂದು ಕಾರ್ ತರದ್ರಿ ಹೋಗಿ ಕಾರ್ ತರ್ತೀನಿ ನೀವು ಬರತನ ಅರ್ಧ ಸಾಂಗ್ ಮುಗಿಸ್ಬಿಡ್ರಿ ಅಂತ ಹೇಳಿನ್ರಿ DOP ಸರ್ ಅವ್ರಿಗೆ ಹೇಳಿನ್ರಿ ನಮ್ಮ ಸರ್ಗೆ ರೀ. ಹೋಗಿ ಬರ್ತಾ ಒಂದೇ ಲೈನ್ ಹಾಡ್ಸ್ಯಾರ್ರಿ ರೊಕ್ಕ ಅಂತ ಬಡದಾರ ಮಂದಿಗೆ ಬಾಳ್ ನೋಡಿನ್ ರೊಕ್ಕ ಅಂತ ಬಡದಾರ ಮಂದಿಗೆ ಬಾಳ್ ನೋಡಿನ್ ರೊಕ್ಕ ಎಲ್ಲ ಹಂಗಲ್ ಅದೇ ಅದ ರೀ ಪೂರಾ ನಾ ಭರತನ ಅದೇ ನಡ್ದದ ಅಕ್ಕ ಅಣ್ಣ ನನಗೆ ಒಂದೇ ಲೈನ್ ನೆನಪ ಅಂತ ಅಂದ್ರ ಇವ್ರೇನು ಅದು ಭರತನ ಅದೇ ನಡ್ದದ್ರಿ. ನಾ ಕಾರ್ ಒಳಗ ಸಾಂಗ್ ಪ್ಲೇ ಮಾಡ್ತಿದ್ರಿ ಅದನ್ನ ನೋಡ್ಕೊಂಡು ನಾನು ಹಾಡ್ಕೊಂತಿರ್ತಿದ್ದೆ. ಇವ್ರ ಕಾರ್ ಒಯ್ದ್ರೆ ಸಾಂಗ್ ಇಲ್ಲ ಇವ್ರ ಬಾಕಿ ಕಿಶಿಂದ್ರ ಕ್ಯಾಮ್ರಾ ಹಿಡ್ಕೊಂಡು ಹಾಡ್ರಿ ಮತ್ತೆ ಒಂದ್ 2 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಹಾಡಿದ್ರು ಮತ್ತೆ ಮುಂದಿನ ನೆನಪು ಹೋಗ್ಯದ ನನಗೆ ಗಾಡಿ ಬರತ್ತೆ ಮಾಡ ಇಲ್ಲ ಅವ್ರು ಬರತನ ಹಾಡಿದ್ರು 10-15 ರೀಲ್ಸ್ ಬರೀ ಅದು ಒಂದೇ ಹಾಡ ಮಾಡಿರ್ತಾರೆ. ಇವ್ರು ಬಂದು ಚೆಕ್ ಮಾಡಿದ್ರೆ ಏನೇನ್ ಮಾಡಿದ್ರು ಬರೀ ಅದು ಒಂದೇ ರೀಲ್ಸ್ ಹೊಂಟದ ರೊಕ್ಕ ನಾ ಚೆಕ್ ಮಾಡ್ತೀನಿ ರೀ ಫುಟೇಜ್ ಆಮೇಲೆ ಆಫೀಸ್ಗೆ ಹೋಯ್ದು ಅವ್ರಿ ಪೂರಾ ಅರ್ಧಕ್ಕರ್ಧ ಒಂದು 10-15 ಕ್ಲಿಪ್ಸ್ ಅವರ್ ಅವು ನಾ ಹೋಗಿ ಅಣ್ಣ ಮುಂದಿನ ಹಾಡ್ರಿ ಅಂದೆ ರೊಕ್ಕ ಅದ್ರ ಮುಂದೆ ಹಾಡ್ರಿ ನಾ ಅಷ್ಟೇ ಆಡ್ತಾರೆ ನೋಡ ಹಿಡ್ದ ನಾ ಬರ್ತಾ ಅಷ್ಟೇ ಆಡಿದ್ದ ನಾವು ಆಡ್ಸಿದ್ದಲ್ಲ ಅವ್ರು ಆಡಿದ್ರು ಆಕ್ಚುಲಿ ಆ ಟೈಮ್ ಡೈರೆಕ್ಟರ್ ಇರ್ಲಿಲ್ಲ ಡೈರೆಕ್ಟರ್ ಅಲ್ದೇ DOP ಮತ್ತೆ ಆಕ್ಟರ್ ಏನ್ ಮಾಡಕ ನಾ ಹೇಳೋಗಿನ್ರಿ ಅಣ್ಣ ಬರ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಮುಗಿಸ್ಕೊಡ್ರಿ ಕಾರ್ ತರತ್ರಿ ಮತ್ತೆ ಎಮರ್ಜೆನ್ಸಿ ಐತೆ ಕಾರ್ ಅದು ತರಕ್ಕೆ ಹೋಗಿದ್ದೆ ಭರತನ ಒಂದು 8 ಲೈನ್ ಒಂದೇ ಲೈನ್ ರೊಕ್ಕ ಅಂತ ಬಡದ್ರೆ ಮಂದಿಗೆ ಭಾಳ ನೋಡಿ ಅದೊಂದೇ ಆಗ್ಬಿಟ್ಟತ್ರಿ. ಮತ್ತೆ ಮಂದಿ ಇದೊಂದೇ ಕೊಟ್ರಂಗಪ್ಪ ಮುಂದಿನ ಹೆಂಗ ಬಂದು ನಿಂತು ಮುಗಿಸ್ಬಿಟ್ರೆ ಸಂಜೆ ತನ ಇಲ್ಲಾಂದ್ರೆ ಅದೆಷ್ಟ ಲೈನ್ ರಿಲೀಸ್ ಮಾಡ್ತಿದ್ದಾರೆ ರೊಕ್ಕ ಅಂತ ಬಡದ್ರೆ ಮಂದಿಗೆ ಭಾಳ ನೋಡಿ 4 ಮಂದಿ ಹೇಳಿದಿನ ನಾನೇ ಹೊಡೆದ ತೆಗ್ದೀನಿ ಹಾಗೆ ಆಗ್ಬಿಡ್ತೈತ್ರಿ ಅದು. ನನ್ನ ತಿಂಡಿ ಹೋಗಿ ರೊಕ್ಕ ಆಗ್ಬಿಡ್ತೈತ್ರಿ ಅದು. ಅದ್ ನೀವು ರೊಕ್ಕ ಅಂದ್ರೆ ಹೆಸರನ್ನ ಆಗ್ಬಿಡ್ತೈತ್ರಿ. ಅವ್ರು ಬರ್ತೀರ ಆಮೇಲೆ ಅವ್ರ ಸಾಂಗಿಗೂ ನಮ್ಮ ಸಾಂಗಿಗೂ ಭಾಳ ಡಿಫ್ರೆನ್ಸ್ ಅದ ಬಟ್ ಅದು ಒಂದು ಲೈನ್ ರೊಕ್ಕ ಅಂತ ಅಂದ್ರೆ ಭಾಳ ಮಂದಿ ರೊಕ್ಕ ಅಂತ ಬರ್ದಿರ್ತಾವ ಭಾಳ ಮೀನಿಂಗ್ಫುಲ್ ಅದ ರೀ ಆ್ಯಕ್ಚುಲಿ ಬಾಸ್ ನೀವು ಡೀಪ್ಲಿ ಕೇಳಿ ಅನ್ಸತ್ರಿ ಭಾಳ ಮೀನಿಂಗ್ಫುಲ್ ಆಗಿ ಬರ್ದಿರ್ತಾರ. ರೊಕ್ಕ ಅಂತ ಹೊಡೆದಾಡ ಬಂದಿಗೆ ಭಾಳ ನೋಡಿ ನೀನ್ 4 ಮಂದಿ ಒಯ್ದಿನ ನಾನೇ ಹೊಡೆದ ತೆಗ್ದಿನ ಅಂತ ಏನಕ್ಕೆ ಬೇಕು ಅದು ಈಗಿನ ಊರಿಗೆ ಅರ್ಥ ಆಗಲ್ರಿ ಅದು ಆ್ಯಕ್ಚುಲಿ ಈ ಯೂತ್ಸ್ ಅರ್ಥ ಆಗಲ್ರಿ ಅದು ರೊಕ್ಕ ಅಂತ ಬಡ್ದ ಮಂದಿ ಸತ್ತ ಮೇಲೆ ರೀ ಅವ್ನು ಹುಡುಗರು ಇವ್ರು ತೆಗ್ದಾರಂತ ರೀ ಸತ್ತ ಮೇಲೆ ಹುಡುಗರು ತೆಗಿತಾರಲ್ರಿ ಆ ಥರ ಮೀನಿಂಗ್ ಅದ್ರಿ ಅದು ರೊಕ್ಕ ಸತ್ತ ಮೇಲೆ ಏನು ಬರಲ್ಲ ಅಂತ ರೀ. ಸಮಾಜ ಸೇವೆ ಅಂತೇಳಿ ಕಾಮನ್ ಆಗಿ ನಾವು ಮಾಡೇ ಮಾಡ್ತೀವ್ರ ಅದನ್ನ ನಮ್ಗೇನು ದೊಡ್ಡ ವಿಷಯ ಅಲ್ಲ ಅಂದ್ರೆ ಏನ್ ಮಾಡ್ತೇವ ಅದೇ ಹೇಳಿದವ್ರು ಅದ್ರ ನಾ ಕೇಳಿದ್ರಿ ಈ ಲೈನ್ ಇದೇ ಲೈನ್ ಸಾಕು ಬಂತ ಹುಡುಗ ಅಂತ ಕೇಳಿದ್ರಿ ಅಣ್ಣ ನಮ್ಮ ಊರಾಗ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸತ್ತದಾಗ್ಲಿ ನಾವು ನಿಂದಿರ್ತೀವಣ್ಣ ಅಲ್ಲಿ ಸೋಷಲ್ ಸರ್ವಿಸ್ ಮಾಡ್ತೀವಣ್ಣ ಅಂದ್ರೆ ಅಣ್ಣ ನೀವು ಇಷ್ಟು ಮಾಡ್ರಿ ಅಂದ್ರೆ ನಿಮ್ಗೆ ಅವ್ರು ಹಿಡಿತೀರ ಕೈ ಅಂದ್ರೆ ಹಿಡ್ದನ್ರಿ ಕೈ. ಈಗ ನೀವು ರ್ಯಾಪ್ ಸಾಂಗಿನ ಹೀರೋ ಏನು ಕೆಲಸ ಮಾಡ್ತೀರಿ ಏನು ನಿಮ್ಮ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸರ್ ನಾನು ಆ್ಯಕ್ಚುಲಿ ಬೆಂಗಳೂರೊಳಗೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಓಲಾ ಹೋಗ್ಬಾರ್ದು ಕಾರ್ ಡ್ರೈವಿಂಗ್ ಮಾಡಿ ನಿಮ್ಮದೇ ಓನ್ ಅದ ರೀ ಕಾರ್ ಇಲ್ಲಿ ಬಾಡಿ ಇರ್ತಾವೆ ಸ್ಟ್ರಗಲ್ ಅದ ರೀ ಬಾಸ್ ಅದ ರೀ ಎಲ್ಲರೂ ಸ್ಟ್ರಗಲ್ ಮಾಡಿದವ್ರು ಇವ್ರಿ ಇಲ್ಲಿ ಇನ್ನೊಂದು ಪ್ರಮೋಷನ್ ಮಾಡ್ದೇನೆ 28,000 ವಿತೌಟ್ ಎನಿ ಪ್ರಮೋಷನ್ ಏನೋ ಪ್ರಮೋಷನ್ ಮಾಡಿಲ್ಲ ಆರ್ಗ್ಯಾನಿಕ್ ರೀಚ್ ಆರ್ಗಾನಿಕ್ ಯೂಸ್ ಏನು ಪೋಸ್ಟ್ ಅದು ಯಾವಾಗ ಟೀಸರ್ ರಿಲೀಸ್ ಆಯ್ತು ಯಾವಾಗ ಸಾಂಗ್ ರಿಲೀಸ್ ಆಯ್ತು 1 ಡೇ ಬಿಫೋರ್ ಪೋಸ್ಟ್ ನೆಕ್ಸ್ಟ್ ಡೇ ಸಾಂಗ್ ರಿಲೀಸ್
ಅದು ರೀಚ್ ಆಗ್ಯದೋ ಇಲ್ಲೋ ಅದನ್ನು ನೋಡಿ ಇನ್ನ ಪ್ರಮೋಷನ್ ಮಾಡಿದ್ರೆ ಇನ್ನ ಮಸ್ತ್ ಹೋಗ್ತೈತಿ. ಆಗಲಿ ಒಳ್ಳೇದು.